नमस्कार दोस्तों, आप सबको तक्षशिला गुरुकुल चैनल में स्वागत है। हम आज आ गया श्रीरंगम, तमिलनाडु में उपस्थित है। श्रीरंगम श्री रंगनाथ स्वामी देवस्थान, रंगनाथ स्वामी टेम्पल। इतना बड़ा टेम्पल है, बहुत बड़ा टेम्पल है। आप सब देख सकते हो हमारे साथ। आप राजगोपुर देख रहे हो, बहुत बड़ा राजगोपुर है। कम से कम 40-50 एकड़ ये टेम्पल है। उसका अंदर रामानुजाचार्य का बॉडी आज भी मौजूद है। अभी 1000 ईयर्स कंप्लीट हो गए वो मरने के बाद। अभी 1000 ईयर्स हो गए रामानुजाचार्य, उसका बॉडी अभी भी मौजूद है। अंदर वीडियो करने के लिए अलाउ नहीं है। हम थोड़ा थोड़ा चुपके आपको दिखाने के लिए प्रयत्न करूँगा। देखिए फ्रेंड्स, ये टेम्पल अनंत पद्मनाभ देवस्थान, वो बहुत पुराना टेम्पल है, तमिलनाडु में उपस्थित है। बहुत सुंदर देवस्थान है। अंदर अलग अलग माँ का टेम्पल है, अलग अलग टेम्पल भी है, अलग अलग मंदिर भी है। अंदर अनंत पद्मनाभ बहुत बड़ा स्टैचू है, वो सांप के ऊपर सो गया, बहुत बड़ा विग्रह है। आप एक बार तमिलनाडु आए तो देखने के लिए मत भूलना। तिरुचि के पास आता है ये देवस्थान टेम्पल। तिरुचि से सिर्फ 7 किलोमीटर डिस्टेंस है, ज़्यादा नहीं, सिर्फ 7 किलोमीटर डिस्टेंस है। आप एक बार इधर आके रंगनाथ स्वामी का दर्शन करो। बाद में आचार्य रामानुजर का अस्थि है ना, वो शरीर अभी भी मौजूद है, अभी भी उसको पूजा करता है इधर लोग। उसको क्या क्या आयुर्वेदिक चूर्ण लेप करते हैं मालूम नहीं, बट अभी भी वैसे मौजूद है इधर वो बॉडी। यही विशेष है इधर आचार्य रामानुजर का बॉडी देखना, यही विशेष है। बहुत भीड़ रहते है, कभी भी आप आए तो इधर बहुत भीड़, ज़्यादा भीड़ रहता है। आप टाइम करके रामानुजाचार्य का बॉडी शरीर देख के बाद में रंगनाथ स्वामी का दर्शन आप करिए, मत भूलना। आप ಏನೋ ಮಾಡ್ತಾರೆ ಅವನಿಗೇನೋ ಸುಮ್ಮನೆ ನಾವು ಕೈ ಮುಗಿತಿದ್ದೆ, ದೇವ್ರ ಪಟ ಹಿಡಿತಾವ್ರೆ ಅಂತ ತಿಳ್ಕೊಂಡ್ಬಿಡ. ಮಾಗಡಿಗೆ ಹೋಗಿದ್ದೆ ನಾನು. ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಹಳೆ ದೇವಸ್ಥಾನ ಇದೆ, ಗೋಪುರ ಇಂಡಿಯಾದಲ್ಲಿ ಐತೆ ಗೋಪುರ ಅಂತ. ಅಯ್ಯೋ ಸೈಡ್ ಗೋಪುರ ಇದೆ ಒಂದು. ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ
ಹಳೇದು ಋಷಿಗಳು ಊರು ಈ ಕಡೆ ಊರು ಮುಂದೆ ಊರು. ಶ್ರೀರಂಗಂ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡ್ತಾ ಇದ್ದರೆ ಎರಡನೇ ಗೋಪುರ ಇದು. ಫಸ್ಟ್ ನೀವು ನೋಡಿದ್ದು ರಾಜಗೋಪುರ, ಇದು ನೀವು ಎರಡನೇ ಗೋಪುರ ನೋಡ್ತಾ ಇದ್ರೆ. ಒಳಗಡೆ ಅಲವಿಲ್ಲ ಅಷ್ಟೇ, ಕ್ಲೋಸ್ ಮಾಡಿ. ಈಗಲೂ ಗ್ಯಾರಂಟಿ ಹೇಳೋಕ್ಕಾಗಲ್ಲ, ಪೊಲೀಸರು ಇದ್ರೆ ಅಲ್ಲಿ. ಹಾಂ, ಪೊಲೀಸರು ಇದ್ದರೆ ಎಲ್ಲಿ ಇಲ್ಲಿ. ಹಾಂ, ಈಗಲೂ ಹೇಳೋಕ್ಕಾಗಲ್ಲ, ಆದರೂ ನಾವು ಇಟ್ಕೊಂಡಿರಿ ನೋಡೋಣ. ಒಳಗಡೆ ಬಿಡೋದಿಲ್ಲ, ತೆಗಿಯಂಗಿಲ್ಲ ಅಂತಂದ್ರೆ ಇಲ್ಲ ಹೊರಗಡೆ ಒಂದು ಮಾಡಿ ಕೈ ಬಿಡ, ಇಷ್ಟೇ ಮಾಡಿ ಕೈ ಬಿಟ್ರೆ. ಗಡ್ಡಿ ಹಿಡ್ಕೊಳ್ಳೋ ಬದಲು ನಾವು ಕೈಯಲ್ಲೇ ಹಿಡ್ಕೊಂಬಂದ್ರೆ ಬೆಸ್ಟ್. ಇವಾಗ ಗಡ್ಡಿ ಹಿಡ್ಕೊಂಬಿಟ್ರೆ ಗೊತ್ತಾಗ್ಬಿಡುತ್ತೆ. ಕೈಯಾಗಿ ಇಟ್ಕೊಂಡ್ರೆ ಅಷ್ಟು ಚಲೋ ಬರೋಲ್ಲ, ಹೌದಾ? ಅಷ್ಟು ಇದಾಗೋದಿಲ್ಲ. ಇಲ್ಲಿಂದ ದೇವಸ್ಥಾನ ಸ್ಟಾರ್ಟಾ? ಪೆಂಡಲ್ ಹಾಕಿರಲ್ಲ, ಓ ಅಲ್ಲಿಂದ. ಲೆಫ್ಟ್ ಸೈಡ್ ಚಪ್ಪಲಿ ಸ್ಟ್ಯಾಂಡ್ ಇದೆ. ಓಕೆ. ಎಲ್ಲ ಡಬ್ಬಿಂಗ್ ಪರಗಳು, ತೆಲುಗು ತಗೊಳ್ಳೋದು ತೆಲುಗು ಮಾಡ್ತಾರೆ, ತೆಲುಗು ತಗೊಳ್ಳೋದು ತಮಿಳು ಮಾಡ್ತಾರೆ, ತೆಲುಗು ತಮಿಳು ತಗೊಂಡು ಕನ್ನಡ ಮಾಡ್ತಾರೆ. ಇವು 3 ಲ್ಯಾಂಗ್ವೇಜು ಒಂದು ಸೆಟ್ ಆಗ್ತವೆ ಹಾಡುಗಳಿಗೆ, ಬೇರೆವೆಲ್ಲ ಸೆಟ್ ಆಗವೆ. ಸ್ವಲ್ಪ ಆಫ್ ಮಾಡಿ ಮುಂದೆ ಹಾಕ್ತೀವಿ ಬಿಸಿಲಿಗೆ. ಓಕೆ. ಹಾಗೆ ಅದು ಗೋಪುರ ಕಾಣೋದಿಲ್ಲ ಈಗ. ಹ್ಞೂ. ಓ, ಇಲ್ಲೇ ಒಂದು ಗೋಪುರ ಇದೆ. ಇದು ಎಂಟ್ರೆನ್ಸ್ ಇವಾಗ ನಮಗೆ. ಓಹೋ, ಇದಾದ್ಮೇಲೆ ನಮಗೆ ವಿಡಿಯೋ ತೆಗೆದು ಬಿಡಲ್ಲ. ಓಕೆ. ಇಲ್ಲ ಹೇಳ್ಬಿಡಿ, ಗೋಪುರ ತೋರಿಸ್ಬಿಟ್ಟು. ಇದೊಂದು ಗೋಪುರ ನಿಮ್ಮ ತೋರಿಸ್ತಾ ಇದ್ದೀನಿ. ಒಳಗಡೆ ವೀಡಿಯೋ ಅಲಾವಿಲ್ಲ. ಈ ಗೋಪುರ ತೆಗೆದು ನಾವು ಒಳಗಡೆ ದರ್ಶನಕ್ಕೆ ಹೋಗ್ತೀವಿ, ನೋಡ್ಕೊಂಬಿಡಿ. ಆನೆ ಇದೆ, ಆನೆ ಅಂತ ತೋರಿಸ್ಬಿಡಿ. ಎಲ್ಲಿದೆ ಆನೆ? ಆನೆ ಇದೆ, ಇದು ನಮ್ಮ ದೇವಸ್ಥಾನದ ಆನೆ. ದೇವಸ್ಥಾನದ ಆನೆ ನೋಡಿ. ಇದು ಆನೆ ದರ್ಶನ ಮಾಡ್ಕೊಳ್ಳಿ. ಓಕೆ 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 ಓಕೆ. ಸಾಕು ಹತ್ರ ಹೋಗ್ಬಿಡಿ, ಹತ್ರ ಹೋಗ್ಬಿಡಿ, ಅವ್ನು ಬೈತಾನೆ. ದೂರ ದೂರ. ಹಾಂ, ಗಾಬರಿ ಬೀಳುತ್ತೆ ಅಂತ ಬೈತಾನೆ. ನೋಡಿ ದರ್ಶನ ಮಾಡಿಕೊಳ್ಳಿ, ಆನೆ ದರ್ಶನ ನೋಡಿ. ದೇವಸ್ಥಾನ ಗೋಪುರ ದರ್ಶನ ಮಾಡಿಕೊಳ್ಳಿ. ಒಳಗಡೆ ವೀಡಿಯೋ ಮಾಡೋಕ್ಕಂತ ಆಗೋದಿಲ್ಲ, ಇಲ್ಲೇ ತೋರಿಸ್ತಾ ಇದ್ದೀನಿ. ಹಾಂ, ನಾನು ನಿಂದಿರ್ತೀನಿ. ಮತ್ತೇನು ತೋರಿಸೋದಪ್ಪ? ನಿಮಗೆ ತೋರಿಸಿ ಆ ಕಡೆ.
ಹಂಗೆ ಹೊರಗಡೆ ಹೋಗುವಾಗ ಇದು ಗ್ಲಾಸಲ್ಲಿ ಒಳ್ಳೆ ಗ್ಲಾಸ್ ಹಾಕಿದ್ದಾರೆ. ಚರಂಡಿಗೆ ಗಲೀಜ್ ಆಗಬಾರ್ದು ಸುತ್ತ. ಲಿಪಿ ತಮಿಳು ಲಿಪಿ ಲಿಪಿ ಅದೇ ಹಳೆ ತಮಿಳು, ಓಲ್ಡ್ ತಮಿಳು. ಇದು ಶ್ರೀರಂಗನಾಥನ ಮೇಲಿರುವ ಗೋಪುರ, ರಾಜಗೋಪುರ, ರಾಜಗೋಪುರ ಬಂಗಾರದಲ್ಲ, ಬಂಗಾರದ ರಾಜಗೋಪುರ. ಬಂಗಾರದ ಗೋಪುರ ಅಲ್ಲ, ಹೌದು. ಬಂಗಾರದ ಗೋಪುರ. ವೀಕ್ಷಕರೇ, ಯಾವಾಗ ನೋಡ್ಬೇಕು ನೀವು ಬಂಗಾರದ ಗೋಪುರ ನೋಡೋಕೆ ಬನ್ನಿ. ಒಂದು ಸಲ ಶ್ರೀರಂಗ ಬನ್ನಿ, ತಿರುಚನಪಳ್ಳಿ ತಿರುಚಿಗೆ ಬನ್ನಿ, 7 ಕಿಲೋಮೀಟ್ರ್ ಇದೆ. ಒಂದು ಸಲ ಬಂದು ದರ್ಶನ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಹೇಳಿ ತುಂಬ ಚೆನ್ನಾಗಿದೆ. ತಿರುಚಿಗೆ ಬನ್ನಿ, ತಿರುಚಿಗೆ ಬಂದು 7 ಕಿಲೋಮೀಟ್ರ್ ಇದೆ ಶ್ರೀರಂಗಂ, ಬಂದು ದರ್ಶನ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಹಳೆ ದೇವಸ್ಥಾನ. ಕನಿಷ್ಠ ಒಂದು 40-50 ಎಕರೆ ಇದೆ ದೇವಸ್ಥಾನನೇ, ಕಲ್ಲಲ್ಲಿ. ತುಂಬ ಸುಂದರವಾಗಿದೆ, ಎಲ್ಲಿ ಕೂಡ ಮುಕ್ಕಾಗಿಲ್ಲ, ಪ್ರತಿಯೊಂದು ಕೂಡ ತುಂಬ ಸುಂದರವಾಗಿದೆ. ಆಮೇಲೆ ರಾಮಾನುಜಾಚಾರ್ಯರದು ಶರೀರ, ಅವರ ದೇಹ ಬಿಟ್ಟ ಮೇಲೆ ಹಾಗೇ ಇಟ್ಟಿದ್ದಾರೆ, ಅಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ನೋಡಿ ಬಂದ್ವಿ, ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ವೀಕ್ಷಕರು. ಅದನ್ನು ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ, ಹಂಗಾಗಿ ವೀಡಿಯೋ ಮಾಡಿಲ್ಲ. ವೀಡಿಯೋ ಆ್ಯಕ್ಚುಲಿ ಅಲವ್ ಇಲ್ಲ, ನಾವು ಕದ್ದು ಮುಚ್ಚಿ ಮಾಡ್ತಾಯಿದ್ದೀವಿ. ಬನ್ನಿ, ಒಂದು ಸಲ ಬನ್ನಿ, ಬಂದು ಇನ್ನೇನು ಸಮಸ್ಯೆ ಇಲ್ಲ. ಇರದೆ ಇಲ್ಲಿ ನೋಡ್ತೀವಿ, ಕೆಲವ್ರು ಕಿರ್ತಾರೆ. ಹೌದಾ? ಅದರ ಮೂಲಕ ಯಾವುದು ರಾಮ ದೇವಸ್ಥಾನ ಅಲ್ಲಿ ಮುಂದೆ ಇದೆ, ಬಾಗಿಲು ಹಾಕಿರೋದು. ಆ ಕಡೆ ಹಾಕಿ. പിന്നെല്ല സുത്തി വരുമല്ല അത് சொன்னல കറക്റ്റ് ಲೇಟ್ ಆಯಿತು. 8 ಗಂಟೆ ಆಗುತ್ತೆ. ಒಂದು ದಿವಸದಾಗ 2 ದಿವಸದಾಗ ಆಗೋದಲ್ವಾ, ಈ ತಮಿಳು ಹ್ಞೂ, ತುಂಬ ಇದಾವೆ ದೇವಸ್ಥಾನಗಳು. ಹೌದು. ತುಂಬ ದೇವಸ್ಥಾನಗಳಿದ್ದಾವೆ. ನೋಡಿ ವೀಕ್ಷಕರೇ, ದೇವಸ್ಥಾನದ ಹೊರಾಂಗಣ ಇದು. ಸುತ್ತ ಹೊರಗಡೆ ಒಂದು ಎಕರೆ ಇದೆ ಹೊರಾಂಗಣನೇ, 2 ಎಕರೆ ಇದೆ ಕರೆಕ್ಟಾಗಿ. ಇನ್ನೂ ಜಾಸ್ತಿ ಇದೆ. ಹಾಂ, ಸುತ್ತ ಹೊರಾಂಗಣ. ಇದು ಒಂದು ಸೈಡು ಹೊರಾಂಗಣ, ಇನ್ನೂ ಪ್ಲೇಯರ್ ಇದೆ. ಆಚೆ ಹೋದರೆ ಇನ್ನೂ 2 ಎಕರೆ ಸಿಗುತ್ತೆ. ಇದು ನಾವು ಗರ್ಭಗುಡಿಯ ಹೊರಾಂಗಣದಲ್ಲಿ ಹೋಗ್ತಾ ಇದ್ದೀವಿ ಈಗ. ಹಾಕಿದ್ದಾರೆ. ಭಯಂಕರ ದೊಡ್ಡ ದೇವಸ್ಥಾನ ಬಿಡು. ಹೌದು, ಸಿಕ್ಕಾಪಟ್ಟೆ ದೊಡ್ಡದು. ಮಧುರೆ ಮೀನಾಕ್ಷಿ, ಬೆಳಗ್ಗೆ ಮಧುರೆ ಮೀನಾಕ್ಷಿ ಸಂಜೆ ದರ್ಶನ ಆಯಿತು. ಶ್ರೀರಂಗಂ. ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಕಂಪ್ಲೀಟ್ ರಿಸ್ಟ್ರಿಕ್ಟೆಡ್ ವಿಡಿಯೋ, ಒಳಗಡೆ ಬಿಡೋಂಗಿಲ್ಲ, ಏನಿಲ್ಲ. ಲಾಕರಲ್ಲಿ ಇಟ್ಟು ಹೋಗಿದ್ದೀವಿ. ಇಟ್ಟೋಗಿದ್ದೀವಿ, ಏನು ಮಾಡೋಕ್ಕಾಗಿಲ್ಲ. ಈಗಂತೂ ಇಷ್ಟು ತೋರಿಸ್ತಾ ಇದ್ದೀವಿ. ಇಲ್ಲಿ ಕೂಡ ಇಷ್ಟೇ, ಇಲ್ಲಿ ರಿಸ್ಟ್ರಿಕ್ಷನ್ ಇದೆ, ಕದ್ದು ಮುಚ್ಚಿ ಮಾಡ್ತಾ ಇದ್ದೀವಿ ಅಷ್ಟೇ. ಇದೆಲ್ಲ ಸ್ವಲ್ಪ ಇದೆಲ್ಲ ನೀರು ಕುಡಿತೀರಾ? ಕಣ್ಣಿಗೆಲ್ಲ ಆ ಕಡೆ ಯಾರೋ ಇದ್ದಾರ ನೋಡಿ.
ಮರಳು ರಾಶಿ. ಇದು ಸಮುದ್ರದ ಮರಳು ಇದೆ ಅಲ್ಲ, ಸಮುದ್ರ ಮರಳು. ರಾಮಾನುಜರು ನೋಡ್ತಾ ಇದ್ರೆ ನೀವು ಮಂಟಪಗಳು, ಭಜನಾ ಮಂಟಪಗಳು, ವಾದ ವಿವಾದ ಮಾಡುವಂಥ, ನರ್ತನೆ ಮಾಡುವಂಥ ಮಂಟಪಗಳು, ನರ್ತನೆ ಮಂಟಪಗಳು, ವಾದ ವಿವಾದ ಮಂಟಪಗಳು, ಸತ್ಸಂಗ ಮಂಟಪಗಳು. ಅಲ್ಲಿ ನೀವು ಮೇಲುಗಡೆ ಗೋಪುರ ನೋಡ್ತಾ ಇದ್ರಿ. ಚಂದ್ರ ಎಲ್ಲಿದ್ದಾನೆ? ಹಾಂ, ಚಂದ್ರ ಬಂದಿದೆ ನೋಡಿ. ಇವತ್ತು ಹುಣ್ಣಿಮೆ ಚಂದ್ರ. ಬೆಳಗ್ಗೆ ಬಂದರೆ ಬಿಸಿಲು ಸಿಕ್ಕಾಬಿಟ್ಟೆ ನಮಗೆ. ಹಾಂ ಬಿಸಿಲು ಸಿಕ್ಬಿಡ್ತಾ ಇತ್ತು. ಹಾಂ ತಂಪಾಗಿದೆ, ಆರಾಮಾಗಿ. ಹಾಂ, ತಣ್ಣಗಿದೆ. ಅಲ್ಲಿ ಮಾಡ್ಕೊಳಕ್ಕಾಗಲ್ಲ. ಮೀನಾಕ್ಷಿಗೆ ಅಲ್ಲಿ ನಿಂದ್ರಕ್ಕಾಗ್ತಿದ್ದಿಲ್ಲ. ಇಲ್ಲಿ ಸುಮಾರು ದೇವಸ್ಥಾನಗಳು ಹೊರಗಡೆ. ಹಾಂ, ಅವೆಲ್ಲ ಏನು ಸುತ್ತಕ್ಕೆ 3 ಅವರ್ ಬೇಕು. ಅವೆಲ್ಲ ಆಗೋದಿಲ್ಲ. ಲೇಟ್ ಆಯ್ತು, ಬನ್ನಿ ಹೋಗುವ. ಇನ್ನು ಮೇಲೆ ನೋಡ್ಕೊಂಡು ಹೋಗ್ಬಿಡ, ಮೇಲೆ ನೋಡ್ಕೊಂಡು ಹೋಗುವ. ಇಲ್ಲ, ಕ್ಯಾಮ್ರಾ ಯೂಸ್ ಮಾಡ್ತದ್ರಿ ಎಲ್ಲರೂ ಇಲ್ಲಿ. ಈ ಕಡೆ ಈ ಗೋಪುರದ ಈ ಕಡೆ ಐತಲ್ಲ ಗೋಪುರ, ಹಾಂ, ಈ ಗೋಪುರದ ಆ ಕಡೆ ಹೋದ್ರೆ ಹಾಂ, ಅದೊಂದು ಇದೆ ಶಕ್ತಿ ದೇವರು. ನಾವು ಹಂಗೆ ಹೋಗೋಣ, ಬರೀ ಮರಳಾಗಿ ಹೋಗೋಕ್ಕಾಗೋದಿಲ್ಲ. ಒಂದು ಕಲ್ಯಾಣಿ ಇದೆ ಅಲ್ಲಿ ಫೋಟೋ. ಅಲ್ಲಿ ಹಿಂಗಾಶ್ ಹೋಗು ಅಷ್ಟೇ. ಹಾಂ, ಹೌದಾ? ಎತ್ತಿಡಕ್ಕಾಗಲ್ದು, ಕಾಲು ನಿಂತದ. ಅಲ್ಲಿ ನಿಂತು ಸಾಕಾಯ್ತಲ್ಲ, ಕುಂತು ನಿಂತು. ಹಾಂ, ಆಗುತ್ತೆ. ಹಾಂ, ಅಕ್ಯುಪಂಕ್ಚರ್. ಅಲ್ಲಿಗೆ ಹೋಗೋದ? ಹಾಂ, ಆಯ್ತು, ಹೋಗ್ಬಿಡು, ಸಾಕು. ಮತ್ತೆ ಯಾವಾಗ ಇನ್ಯಾವಾಗನ ಬರೋ. ಇಷ್ಟು ಮಾಡಿವಲ್ಲ. ಇದು ನಾರ್ತ್ ಗೇಟ್. ಈ ಕಡೆ ನಾವು ಹೋಗ್ತಿರೋದು ಈಗ ಈ ಥರ ವೇ ಟು ನಾರ್ತ್ ಗೇಟ್ ಅಂದರೆ ಹೊರಗಡೆ ಹೋಗ್ತೀವಿ. ಓಕೆ. ಇದು ಕಲ್ಯಾಣಿ ಸ್ನೇಹಿತರೆ, ಇದು ಕಲ್ಯಾಣಿ. ಮೇಲೆ ಗೋಪುರ. ಸರಿ, ಅದೇ ಅಮ್ಮನವ್ರ ದೇವಸ್ಥಾನ ಇಲ್ಲ. ಹಾಂ, ಈಗ ಅಮ್ಮನವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಲಕ್ಷ್ಮೀ ಅಮ್ಮನವ್ರ ದೇವಸ್ಥಾನ ದರ್ಶನ. ಮತ್ತೀಗ ಯಜಮಾನ್ರ ದರ್ಶನ ಮಾಡಿದ ಮೇಲೆ ಅವ್ರಿಗೆ ಕೋಪ ಬರ್ತಲ್ಲ, ಅವ್ರ ಅಮ್ಮನೊಂದು ದರ್ಶನ ಮಾಡ್ಕೊಂಡು ಹೋಗು. ಇದು ದೇವಸ್ಥಾನದ ಹೊರಾಂಗಣ 3ನೇ ಲೇಯರ್. ಇದು ದೇವಸ್ಥಾನದ ಹೊರಗಡೆ 3ನೇ ಲೇಯರ್. ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್, 3 ಲೇಯರ್ಗಳಿದ್ದಾವೆ ಈ ದೇವಸ್ಥಾನಕ್ಕೆ. ನಾವು ಹೊರಗಡೆ ಪೂರ್ತಿ ಹೊರಗಡೆ ಇದ್ದೀವಿ. 3ನೇ ಲೇಯರ್ನಲ್ಲಿ ಇದ್ದೇವೆ. ಫಸ್ಟ್ನೇ ಲೇಯರ್ನಲ್ಲಿ ವಿಡಿಯೋ ಅಲೌಡ್ ಇಲ್ಲ. ಫಸ್ಟ್ನೇ ಲೇಯರಲ್ಲಿ ರಾಜಗೋಪುರ. ಸೆಕೆಂಡ್ ಲೇಯರಲ್ಲಿ ಹೊರಗಡೆ ಬರೋ ಹೊರಾಂಗಣ. 3ನೇ ಲೇಯರಲ್ಲಿ ಅಮ್ಮನ ದರ್ಶನಕ್ಕೆ ಹೋಗೋದು. ಇದು ಬಾಗಿಲು, ಉತ್ತರ ಬಾಗಿಲು. ಅದು ಯಾವುದು? ಇದು ಮಾಡೋಂಗಿಲ್ಲ ಅಂತ ಹಾಕೋರು. ಇಲ್ಲಿ ಹತ್ಬೇಕು. ಅಲ್ಲಿ ಇಲ್ಲಿ ಹತ್ತು. ಇದು ಕ್ಲೋಸ್. ಎಲ್ಲವೂ ಕ್ಲೋಸ್ ಆಗಿದ್ದಾವೆ.
ಕ್ಲೋಸಿಂಗ್ ಟೈಮ್. 9 ಗಂಟೆ ಕ್ಲೋಸ್ ಇವಾಗ. ಹಾಂ 9 ಗಂಟೆಗೆ ಮೇನ್ ಡೋರ್ ಹಾಂ 9ಕ್ಕೆ ಮೇನ್ ಡೋರ್ ಕ್ಲೋಸ್ ಆಗುತ್ತಾ? 12 ಕ್ಲೋಸ್ ಆಗಿಬಿಡ್ಬೋದು. ಬನ್ನಿ ಹೋಗ್ಬಿಡ್ದು ಬೇಡ. ಹ್ಞೂ ಬಿಡಿ. ಇವೆಲ್ಲ ಸಭಾ ಮಂಟಪ, ಹಾಂ ನಾಟ್ಯ ಮಂಟಪ, ಸಭಾ ಮಂಟಪಗಳು, ಭರತನಾಟ್ಯ ಮಂಟಪಗಳು, ಸಭಾ ಮಂಟಪಗಳು, ಭಜನೆ ಮಂಟಪಗಳು, ವಾದ ವಿದ್ವತ್ ಪರೀಕ್ಷೆ ನಡೆಯುವಂಥದ್ದು, ಚರ್ಚೆ, ಗೋಷ್ಠಿ ಇದೆಲ್ಲ ನಡಿಬೇಕು. ಆಗಿನ ಕಾಲದ್ದು ನೋಡಿ, ನಮ್ಮ ಕರ್ನಾಟಕ ಅನೇಕ ದೇವಸ್ಥಾನಗಳು ದಾಳಿಕೋರರಿಗೆ ತುತ್ತಾಗಿದ್ದಾವೆ. ಈ ದೇವಸ್ಥಾನಗಳು ಮಾತ್ರ ನೋಡಿ ಯಾವುದೇ ದಾಳಿಕೋರರಿಗೆ ಹಂಗೆ ಇದ್ದಾವೆ. ಅಂದರೆ ಭಾರತದಾದ್ಯಂತ ದೇವಸ್ಥಾನಗಳು ಹೀಗೆ ಇದ್ವು ಅಂತ ತಿಳ್ಕೊಳ್ಳಿ ನೀವು. ಹಿಂದೆ ರಾಜ ಮಹಾರಾಜರೆಲ್ಲ ಇದೇ ಥರ ದೇವಸ್ಥಾನಗಳು ಕಟ್ಟಿಸಿದ್ರು. 40 ಅಡಿ ಹೈಟ್ ಇದೆ ನೋಡಿ ಕಂಪೌಂಡು. 40 ಅಡಿ ಹೈಟ್ ಕಂಪೌಂಡು ಆ್ಯಕ್ಚುಲಿ. ನೋಡಿ ಹೇಗಿದೆ ದೇವಸ್ಥಾನ. ರಂಗನಾಥ ಸ್ವಾಮಿ ದೇವಸ್ಥಾನ. ಹಾಂ ಪಾರ್ಕ. ಓಕೆ. ಓ ಆಕಳ ಇದೆ. ಅದು ಏನೋ ಇದು ಗೋಶಾಲೆ. ಒಂದೇ ಒಂದು ಕಾಣಿಸ್ತದೆ ಗೋಶಾಲೆ. ತುಪ್ಪ ತಿನ್ನೋಕ್ಕೆ ಇವ್ರಿಗೆ ಗೋಗಳು ಬೇಕೇ ಬೇಕು. ಹಾಂ ಅದು ಬೇಕು. ಇವ್ರು ತುಪ್ಪ ಇಲ್ಲದ ಮೌನ ಜೀವನ ಇಲ್ಲ. ತುಪ್ಪ ಬೇಕೇ ಬೇಕು. ಅದಕ್ಕೆ ಅಂತಿರ್ತಾರೆ ತುಪ್ಪ ತಿಂದು ತೆಲಿದ ಅಂತ. ನಿಜವಾಗಿ ಆಕಳ ತುಪ್ಪ ತಿಂದರೆ ಅದು ತಲೆನೇ ಬೇರೆ ಓಡೋದು. ವೇಟು ಎಲ್ಲಿ ಬಂದೀವಿ ನಾವೀಗ? ಹೊರಗಡೆ ಹೋಗ್ತಾಯಿದ್ವು. ತುಂಬ ದೊಡ್ಡದು ಸ್ನೇಹಿತರೆ, ತುಂಬ ದೊಡ್ಡದಿದು. ನೋಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ. ಟೈಮ್ ಸಾಕ್ತಾಯಿಲ್ಲ ನೋಡೋಕ್ಕೆ. ಟೈಮ್ ಇದ್ದೀರಿ ಇನ್ನೂ ನೋಡ್ಬೋದು. ಸ್ವಲ್ಪ ಬೇಗ ಬಂದಿದ್ದರೆ ಆಗ್ತಿತ್ತು. ಬಂದಿದ್ದ ಕ್ಲೋಸಿಂಗ್ ಟೈಮು. ನಾವು ಬಂದಿದ್ದೆ ಲೇಟಾಗಿ. ಮಧುರೆಯಲ್ಲಿ ಟೈಮಿಂಗ್ ಜಾಸ್ತಿ ತಗೊಂತು. ಮಧುರೆಯಲ್ಲಿ ಹಾಗಾಗಿ ಇದೆಲ್ಲ ಗಾಡಿಯಲ್ಲಿ ಅಡ್ಡಾಡ್ಬೋದು. ತೋರಿಸ್ತಾರೆ. ಟೈಮ್ ಇಲ್ಲಲ್ಲ, ದೇವಸ್ಥಾನ ಎಲ್ಲ ತೋರಿಸ್ತಾರೆ ಗಾಡಿಯಲ್ಲಿ. ಮುಂದಗಡೆ ಮೇಲೆ ಗೋಪುರ ಮತ್ತು ಅಲ್ಲಿ ತೋರಿಸಿ ಲಕ್ಷ್ಮೀ ದೇವಸ್ಥಾನ ಇದು. ಕೊನೆಯದಾಗಿ ಲಕ್ಷ್ಮೀ ದೇವಸ್ಥಾನ ನೋಡಿಕೊಂಡು ನಾವು ಹೋಗ್ತೀವಿ. ದೂರಿಂದ ತೋರಿಸಿ ಕೈ ಬಿಡ್ತೇನೆ ನಾನು. ಒಳಗೆಲ್ಲ ಬೇಡ. ಉಂಡಿ ತಗೊಬರ್ರಿ. ಹಾಂ ಉಂಡಿ ತಗೊಬರ್ರಿ. ಹಾಂ ಉಂಡಿ ತಗೊಬರ್ಬೋದು. ಹಂಗೆ ಜೂಮ್ ಮಾಡಿಬಿಡಿ ವಿಗ್ರಹ ಕಾಣಿಸ್ತೀವಿ. ಹಾಂ ಉಂಡಿ ತಗೊಂಡ ಹಾಂ ಅವು ಹಂಗೆ ಜೂಮ್ ಮಾಡಿ ವಿಗ್ರಹ ಕಾಣ್ತಾರೆ. ಬೇಡ ಬಿಡಿ. ಇಲ್ಲಿ ಬರ್ಬೋದು. ಇಲ್ಲಿ ಜನ ಬರ್ಬೋದು. ಲಕ್ಷ್ಮೀ ಇದು ನೋಡ್ತಾ ಇದ್ರೆ ಇಲ್ಲಿಂದ